190ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಅಪ್ರತಿಮ ವಿದ್ಯಾರ್ಥಿಗಳಾಗಿ ನಮ್ಮ ಮುಂದೆ ಕಾಣಿಕೊಳ್ಳುತ್ತಿದ್ದಾರೆ. ಮೊದಲನೇದಾಗಿ ಅಕ್ಷಯ್ 595 ಅಂಕಗಳೊಂದಿಗೆ, ದ್ವಿತೀಯ ರ್ಯಾಂಕ್ 594. ವಿಜ್ಞಾನ ವಿಭಾಗದಲ್ಲಿ 2 ವಿದ್ಯಾರ್ಥಿಗಳು, ಕಾಮರ್ಸ್ ವಿಭಾಗದಲ್ಲಿ ಕೂಡ 2 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಶಿಲ್ಪಿತಾ HS 594, ರೋಹಿತ್ RM, ಹಾಗೆ ಕಾಮರ್ಸ್ ವಿಭಾಗದ ಸುಷ್ಮಿತಾ ಹಾಗೂ ಅನಿಶಾ, ಈ ವಿದ್ಯಾರ್ಥಿಗಳು ಕೂಡ 594 ಅಂಕಗಳನ್ನು ಪಡಿತಾ ಮತ್ತೊಮ್ಮೆ ತಾಲೂಕಿನಲ್ಲಿ ದ್ವಿತೀಯ ರ್ಯಾಂಕ್ ಅನ್ನು ಪಡಿತಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರೂ ಸೇರಿ ಗೌರವಾರ್ಪಣೆ ನಡೆಸಬೇಕಾಗಿದೆ. ನಮಸ್ತೆ, ನನ್ನ ಹೆಸರು ಅಕ್ಷಯ್. ನನಗೆ ಬೋರ್ಡ್ ಸರಿ 99.2% ಸಿಕ್ಕು 595 ಮಾರ್ಕ್ಸ್ ಸಿಕ್ಕಿದೆ. ನನಗೆ ಇದರಿಂದ ತುಂಬ ಖುಷಿಯಾಗಿದೆ. ನನಗೆ ಪೇರೆಂಟ್ಸ್ ಅವರು ತುಂಬ ಖುಷಿಯಾಗಿದೆ. ಪೇರೆಂಟ್ಸ್ ನನ್ನ ಬಗ್ಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಮತ್ತು ಈ ಸಾಧನೆಯಿಂದ ಮುಖ್ಯ ಕಾರಣವಿರೋದು ನನ್ನ ಪೇರೆಂಟ್ಸ್ ಮತ್ತು ದೇವರ ಆಶೀರ್ವಾದ ಮತ್ತು ಈ ಕಾಲೇಜು, ಎಸ್ಪೆಷಲಿ ಸುಮಂತ್ ಕುಮಾರ್ ಜೈನ್ ಸರ್ನವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಸ್ಪೆಷಲ್ ಸ್ಟಡಿಯರ್ ಅಂದರೆ ಒಂದು ಪರ್ಫೆಕ್ಟ್ ಸ್ಟಡಿಯರ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟು ಅಲ್ಲೊಂದು ಪರ್ಫೆಕ್ಟಾಗಿ ಏನು ಯಾವ ರೀತಿ ಓದಬೇಕು, ಹೇಗೆ ಓದಬೇಕಂತ ಡೈಲಿ ಕೌನ್ಸಿಲಿಂಗ್ ಮಾಡಿ ಮೋಟಿವೇಟ್ ಮಾಡ್ತಿದ್ರು. ಇದರಿಂದ ನನಗೆ ತುಂಬ ಮೋಟಿವೇಟ್ ಆಗ್ತಿತ್ತು. ನನಗೆ ತುಂಬ ಹೆಲ್ಪ್ ಮಾಡ್ತಿದ್ರು. ಏನೇ ಬೇಕಿದ್ದರೂ ಎಟ್ ಇನ್ಸ್ಟೆಂಟ್ ಯು ವಿಲ್ ಹೆಲ್ಪ್ ಎನಿಥಿಂಗ್, ಅಂದರೆ ಏನು ಬೇಕಿದ್ದರೂ ಹೆಲ್ಪ್ ಮಾಡ್ತಾರಂತ. ಹಾಗೆ ನನಗೆ ತುಂಬ ಖುಷಿ ಆಯಿತು. ನನ್ನ ಪೇರೆಂಟ್ಸಿಗೆ, ಲೆಕ್ಚರ್ಸ್ಗೆ ಮತ್ತು ಈ ಕಾಲೇಜ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶೇಖರ್ ಅಂತೇಳಿ. ನಾವು ಮೂಲತಃ ಕೊಯ್ಯೂರು ನಿವಾಸಿಗಳು. ನನ್ನ ಮಗ ಅಕ್ಷಯ್ ಎ ಅಂತ. ಇವನು ಈ ಸಾರಿ ಸೆಕೆಂಡ್ PUC ಸೈನ್ಸ್ ಎಕ್ಸಾಮಲ್ಲಿ 595 ಔಟ್ ಆಫ್ 600 ತಗೊಂಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಐ ಫೀಲ್ ವೆರಿ ಪ್ರೌಡ್ ಆಫ್ ಅಬೌಟ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್. ಯಾಕಂದರೆ ಕಾಲೇಜಿಗೆ ಫಸ್ಟ್ ಸೇರಿಸೋ ಸಮಯದಲ್ಲಿ MD ಸರ್ ಸುಮಂತ್ ಜೈನ್ ಸರ್ ಅವರು ಒಂದು ಮಾತು ಹೇಳಿದರು, ನೀವು ನಿಮ್ಮ ಮಗನ ನಮ್ಮಲ್ಲಿ ಸೇರಿಸಿ ಅವನನ್ನು ಪ್ರಾಪರ್ ಟ್ರ್ಯಾಕಲ್ಲಿ ಕರ್ಕೊಂಡು ಹೋಗ್ತಾನೆ, ಒಂದು ಒಳ್ಳೆ ವ್ಯಕ್ತಿಯನ್ನು ಗ್ರೂಪ್ ಮಾಡಿಕೊಡ್ತಾನೆ ಅಂತ. ನನಗೆ ಭಾರಿ ಖುಷಿ ಆಗ್ತಿದೆ. ಅವರೊಂದು ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಒಂದು ಟೈಮಲ್ಲಿ ನನ್ನ ಮಗ ಹಾಸ್ಟೆಲ್ ಅಂದರೆ ತುಂಬ ಹೆದರ್ತಿದ್ದ. ಇಲ್ಲಿ ಬಂದು ಒಂದು 3-4 ತಿಂಗಳ ನಂತರ ಸ್ವತಃ ಮಗನೇ ನಾನು ಹಾಸ್ಟೆಲಲ್ಲೇ ನಿಲ್ತೇನೆ, ಅಲ್ಲೇ ಸ್ಟಡಿ ಮಾಡ್ತೇನೆ. ನನಗೆ ಟೀಚಿಂಗ್ ಸ್ಟಾಫ್ ಒಳ್ಳೆಯಿದ್ದಾರೆ, ವಾರ್ಡನ್ಸ್ ಒಳ್ಳೆಯಿದ್ದಾರೆ, ಮತ್ತು ಪ್ರಿನ್ಸಿಪಲ್ಸ್ ಒಳ್ಳೆ ಇದ್ದಾರೆ, ಒಳ್ಳೆ ಅಂತ ಹೇಳಿದ್ದ. ಅದು ನನಗೆ ತುಂಬ ಖುಷಿ ಆಯಿತು. ಆಯ್ತು ಮಗ, ನಿನ್ನ ಇಷ್ಟ ಪ್ರಕಾರ ನೀನು ಮಾಡುತ್ತಾ. ಅದೇ ಪ್ರಕಾರ ಅವನು ಮೊನ್ನೆ JEಯಲ್ಲಿ ಕೂಡ 99.3% ತಗೊಂಡಿದ್ದಾನೆ. ಅದು ತುಂಬ ಖುಷಿ ಆಯಿತು. JE ಮೈನ್ಸ್ ಎಕ್ಸಾಮಲ್ಲಿ ತಗೊಂಡಿದ್ದಾನೆ. ಹಾಗಾಗಿ ಅವನನ್ನು ಒಳ್ಳೆ ಕರೆಕ್ಟಾಗಿ ಒಂದು ಪ್ರಾಪರ್ ಟ್ರ್ಯಾಕಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಅದಕ್ಕೆ ಇದಕ್ಕೆ ಸಲುವಾಗಿ ಈ ಕಾಲೇಜಿನ ಟೀಚಿಂಗ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫ್ ಇರಲಿ. ಯಾಕೆಂದರೆ ವಾರ್ಡನ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ಒಳ್ಳೆ ಫುಡ್ಡು ಕೊಡ್ತಾರೆ, ಒಳ್ಳೆ ಇವೆಲ್ಲ ಫೆಸಿಲಿಟೀಸ್ ಕೊಟ್ಟು ಅವನು ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗೆ ಪ್ರಾಬ್ಲಮ್ ಉಂಟು. ಆದರೂ ಫುಡ್ಡಲ್ಲಿ ನಮಗೆ ತುಂಬ ಭಯ ಇತ್ತು. ಏನು ಫುಡ್ಡಲ್ಲಿ ಕೂಡ ಏನು ಪ್ರಾಬ್ಲಮ್ ಬರಲಿಲ್ಲ. ಫುಡ್ಡು ಕೂಡ ಸೆಟ್ ಆಯಿತು ಅವನಿಗೆ. ಹಾಗೆ ಎಜುಕೇಷನ್ಗೂ ಸೆಟ್ ಆಗಿ ಒಳ್ಳೆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಫುಲ್ಲು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಎಕ್ಸೆಲ್ ಯೂನಿವರ್ಸಿಟಿ ಕಾಲೇಜ್ ಇದರ ಎಲ್ಲ ಸ್ಟಾಫ್ಗಳು ಸರ್ವರಿಗೂ, ಎಸ್ಪೆಷಲಿ ಪ್ರಿನ್ಸಿಪಲ್ ಸರ್ ಅವ್ರ ಹತ್ರ ನಾನು ಒಂದು 3 ತಿಂಗಳಿಂದ ಬಂದು ಮಾತಾಡಿ ಹೋದೆ. ಅವರು ತುಂಬ ಸಪೋರ್ಟಾಗಿ ಮಾತಾಡಿದರು. ನನಗೆ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ತುಂಬ ಧನ್ಯವಾದ. ತುಂಬ ಒಂದು ಖುಷಿಯ ವಿಚಾರ. ಪ್ರತಿ ವರ್ಷ ಈ ವರ್ಷ ಕೂಡ ಒಂದು ಸ್ಟೇಟಲ್ಲಿ ಟಾಪರ್ ಆಗಿ ನಮ್ಮ ವಿದ್ಯಾರ್ಥಿಗಳು ಎಕ್ಸೆಲ್ PU ಕಾಲೇಜ್ ಗುರಾನ್ಕೆರೆ ವಿದ್ಯಾರ್ಥಿಗಳು ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ನಮ್ಮ ಕಾಮರ್ಸ್ ವಿಭಾಗದಲ್ಲಿ ಶ್ರೀವತ್ಸ ಹಾಗೂ ಯಾನಪನ್ನಮ್ಮ ಇಬ್ಬರು ಕೂಡ 597 ತೆಗೆಕೊಂಡು ಸ್ಟೇಟ್ ಟಾಪರ್ ಆಗಿ ಬಂದಿದ್ದಾರೆ. ತುಂಬ ಖುಷಿಯ ವಿಚಾರ. ಅದರಲ್ಲಿ ಕೂಡ ಯಾನಪನ್ನಮ್ಮ ಅಂತ ಹೇಳುವಂಥ ಹುಡುಗಿ 10th ಬರೀ 89% ತಗೊಂಡು ಈ ವರ್ಷ ಸೆಕೆಂಡ್ PUC ಕಾಮರ್ಸ್ ವಿಭಾಗದಲ್ಲಿ ರಿಸಲ್ಟ್ ಬರುವಾಗ 99.5% ತಗೊಂಡಿದ್ದಾರೆ. ಸೊ ಇನ್ನೊಬ್ಬ ನಮ್ಮ ಶ್ರೀವತ್ಸ ಕೂಡ ಹಾಗೆ 10th ತುಂಬ ಇಂಪ್ರೂವ್ ಆಗಿದ್ದಾನೆ. ಟೋಟಲ್ ಆಗಿ ಕಾಮರ್ಸ್ ವಿಭಾಗದಲ್ಲಿ 590 ಮೇಲೆ, ಟೋಟಲ್ ಆಗಿ 11 ಮಕ್ಕಳು 590 ಮೇಲೆ ತೆಕ್ಕೊಂಡಿದ್ದಾರೆ. ಸೈನ್ಸ್ ವಿಭಾಗ ತೆಕ್ಕೊಂಡ್ರೆ ಕಾಮರ್ಸ್ ಮತ್ತು ಸೈನ್ಸ್ ಎರಡರಲ್ಲಿ ಕೂಡ ಈ ವರ್ಷ 100% ರಿಸಲ್ಟ್ ಬಂದಿದೆ. ಸೈನ್ಸ್ ವಿಭಾಗದಲ್ಲಿ ತೆಕ್ಕೊಂಡ್ರೆ ಅಕ್ಷಯ್ ಎ ಅಂತ ಹೇಳುವ ಮೊನ್ನೆ JEE ರಿಸಲ್ಟ್ ಬಂದಾಗಲೂ ಕೂಡ ಅಷ್ಟೇ 99.96% ತೆಕ್ಕೊಂಡಿದ್ದವ. ಈ ವರ್ಷ ಥಿಯರಿಯಲ್ಲಿ ಕೂಡ 595 ತೆಕ್ಕೊಂಡಿದ್ದಾನೆ. ಟೋಟಲ್ ಆಗಿ 23 ವಿದ್ಯಾರ್ಥಿಗಳು 590 ಎಬವ್ ತೆಕೊಂಡಿರುವಂಥದ್ದು. 23 ವಿದ್ಯಾರ್ಥಿಗಳು ಅಂದರೆ ಟಾಪ್ 10 ಒಳಗಡೆ ರ್ಯಾಂಕಲ್ಲಿ ಸೈನ್ಸಲ್ಲಿ 23 ವಿದ್ಯಾರ್ಥಿಗಳು
ಟಾಪ್ 10 ಒಳಗಡೆ ಅಂದರೆ 590 ಮೇಲೆ ಮಾರ್ಕ್ ಇರುವಂಥದ್ದು ಟೋಟಲಾಗಿ 23 ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗಿದೆ. ಕಾಮರ್ಸಲ್ಲಿ 11 ವಿದ್ಯಾರ್ಥಿಗಳಿದೆ. ಒಟ್ಟಾರೆ 34 ವಿದ್ಯಾರ್ಥಿಗಳು ಸ್ಟೇಟ್ ಟಾಪ್ 10 ರ್ಯಾಂಕಲ್ಲಿ ಇರುವಂಥದ್ದು. 34 ವಿದ್ಯಾರ್ಥಿಗಳು ಬರೀ ಎಕ್ಸೆಲ್ PU ಕಾಲೇಜಿಂದ ಟಾಪ್ 10 ರ್ಯಾಂಕಲ್ಲಿ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಈ ಸಾಧನೆಗೆ ಕಾರ್ಯಕರ್ತರಾದಂತಹ ಎಲ್ಲ ನಮ್ಮ ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು, ಹಾಗೆ ನಮ್ಮ ಪೋಷಕರು ಯಾರೆಲ್ಲ ಸಪೋರ್ಟ್ ಮಾಡಿದಿರಿ, ಹಾಗೆ ನಮ್ಮ ವಿದ್ಯಾರ್ಥಿಗಳು, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಎಕ್ಸೆಲ್ ಸಂಸ್ಥೆಯ ಅಧ್ಯಕ್ಷ ನೆಲೆಯಲ್ಲಿ ಒಂದು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಯಾನಪ್ಪ, ನಾನು ಕೊಡಗಿನಿಂದ ಬಂದಿದ್ದೀನಿ. ನನಗೆ ಈ ವರ್ಷದ ರಿಸಲ್ಟ್ಸ್ನಲ್ಲಿ ಕಾಮರ್ಸ್ನಲ್ಲಿ 600ಗೆ 597 ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳು ಏನಾದರೂ ಸಾಧಿಸ್ಬೇಕಂತ ಬಂದಿರ್ತಾರೆ. ಅದಕ್ಕೆ ನನಗೆ ಪ್ಲ್ಯಾಟ್ಫಾರ್ಮ್ ಆಗಿರೋದು ಎಕ್ಸೆಲ್ PU ಕಾಲೇಜ್. ಮುಖ್ಯವಾಗಿ ನಾನು ನನ್ನ ಚೇರ್ಮನ್ ಆಗಿರುವ ಸುಮನ್ ಕುಮಾರ್ ಜೈನ್ ಸರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸೈನ್ಸ್ ಕಾಲೇಜಿನಲ್ಲಿ ಕಾಮರ್ಸಿನ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ್ದಕ್ಕೆ, ಅದರ ಜೊತೆಗೆ ನನ್ನ ಬ್ಯಾಕ್ ಬೋನ್, ನನ್ನ ಸಪೋರ್ಟ್ ಆಗಿರುವ ಎಕ್ಸೆಲಿನ ಕಾಮರ್ಸ್ ಡಿಪಾರ್ಟ್ಮೆಂಟ್, ಮೊದಲನೇದಾಗಿ ಅದರ ಡೀನ್ ಆಗಿರುವ ಸಂತೋಷ್ ಸರ್ ಮತ್ತು HOD ಪ್ರಸನ್ನ ಸರ್, ಮತ್ತು ನನಗೆ ಟೀಚ್ ಮಾಡಿರೋ ಎಲ್ಲ ಫ್ಯಾಕಲ್ಟಿಗೂ, ಅದರ ಜೊತೆಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವ ನವೀನ್ ಸರ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಸಾಧ್ಯ ಆಗಿದ್ದು ಎಕ್ಸೆಲಿನ ಡಿಸಿಪ್ಲಿನ್ ಸ್ಟಡಿ ರುಟೀನ್ ಅಂತ ಹೇಳ್ಬೋದು. ಆಲ್ರೆಡಿ ನಾನಿವಾಗ CA CET ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ. ಅದ್ರ ಜೊತೆಗೆ CA ಫೌಂಡೇಶನ್ಗೂ ಸಹ ಪ್ರಿಪೇರ್ ಆಗ್ತಿದ್ದೀನಿ. ಅದಕ್ಕೆ ಎಕ್ಸೆಲಿಂದ ಪೂರ್ತಿ ಸಪೋರ್ಟ್ ನಮಗೆ ಸಿಗ್ತಾ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ವುಡ್ ಥ್ಯಾಂಕ್ ಮೈ ಪೇರೆಂಟ್ಸ್. ಅವರ ಸಪೋರ್ಟಿಂದನೇ ಇದೆಲ್ಲ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು.